ಮಾಮ್, ಆ ಬಿಕಾರಿ ರಾಧ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ. ಏನು ನಿಜನಾ? ಈ ವಿಚಾರದಲ್ಲಿ ನಾನು ತಮಾಷೆ ಮಾಡ್ತೀನ? ಏನ್ ವಿಷಯ? ಇದಕ್ಕಿದಾಗೆ ಅವಳು ಯಾಕೆ ಹೋಗ್ತಿದ್ದಾಳೆ? ಕ್ಲಿಯರ್ ಆಗಿ ಏನೋ ಗೊತ್ತಿಲ್ಲ, ಆದ್ರೆ ಗಂಡ ಹೆಂಡತಿ ಮಧ್ಯ ಏನೋ ಹತ್ಕೊಂಡಿದೆ ಅನ್ಸುತ್ತೆ. ಅವ್ರು ಚೆನ್ನಾಗೇ ಇದ್ರಲ್ವಾ? ಇಲ್ಲ ಮಾಮ್, ಅವ್ರ ಮಧ್ಯೆ ಏನೋ ಸರಿ ಇರಲಿಲ್ಲ. ಬೆಳಗ್ಗೆ ಅವ್ರು ಜಗಳ ಮಾಡ್ತಿದ್ದನ್ನ ನಾನೇ ನೋಡಿದ್ದೀನಿ. ಈಗ ಆಚೆ ಹೋದಾಗ ಅದಿನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗಿರ್ಬೇಕು. ಹೌದಾ? ನಂಗೆ ನಂಬೋಕೆ ಆಗ್ತಿಲ್ಲ. ನಂಬಲೇಬೇಕು ಮಾಮ್, ಇದೇ ಸತ್ಯ. ಇದೊಂಥರ ಬಯಸದೆ ಬಂದಿರೋ ಭಾಗ್ಯ. ಮಾಮ್, ವಿ ಶುಡ್ ಸೆಲೆಬ್ರೇಟ್ ದಿಸ್. ಕೂದಲು ಸರಿ ಮಾಡ್ಕೊಂಡು ಬರ್ತೀನಿ ಇರೇ. ಯಾ ನಕ್ಷತ್ರ, ಯಾವುದಕ್ಕೂ ಆ ರಾಧಾ ರೂಮಲ್ಲಿದ್ದಾಳೆ ಚೆಕ್ ಮಾಡು. ನನಗೆ ಯಾಕೋ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂದರೆ ನಂಬೋಕೆ ಆಗ್ತಿಲ್ಲ. ಸುಮ್ಮನಿರು ಮಾಮ್, ರಾಧಾ ರೂಮ್ಗು ಅಂತೆಲ್ಲ ಹೇಳಿ ನಂಗೆ ಹೊಟ್ಟೆ ಉರಿಸ್ಬೇಡ. ಶನಿ ತೊಲಗ್ತು ಅಂತ ನಾನು ಖುಷಿಯಲ್ಲಿದ್ರೆ ಜೋರಾಗಿ ಮಾತಾಡ್ಬೇಡ್ವೆ. ಜೋರಾಗಿ ಮಾತಾಡೋದಲ್ಲ, ಕೊಂಡು ಕೇಕೆ ಆಗಬೇಕು ಅನಿಸ್ತಾ ಇದೆ. ಇದೇ ಖುಷಿಗೆ ಒಂದು ದೊಡ್ಡದಾಗಿ ಪಾರ್ಟಿ ಅರೇಂಜ್ ಮಾಡೋಣ ಅನಿಸ್ತಾ ಇದೆ. ಸುಮ್ಮನಿರು ಅಂದರೆ ಸುಮ್ಮನಿರ್ಬೇಕು ಅಷ್ಟೇ. ಒಳ್ಳೆ ಲೂಸ್ ಥರ ಆಡ್ತೀಯಲ್ಲ ನಕ್ಷತ್ರ. ಈ ವಿಷಯ ನಮಗೆ ಗೊತ್ತೇ ಇಲ್ಲ ಅನ್ನೋ ಥರ ಇರಬೇಕು. ಮುಂದೆ ಏನೇ ಆದರೂ ಅದಕ್ಕೂ ನಮಗೂ ಸಂಬಂಧನೇ ಇರೋಲ್ಲ. ಗೊತ್ತಾಯ್ತಾ? ಬಾ ಹೋಗೋಣ. ಬಿಡು ಮಾಮ್. ಭಾವ, ನಾನು ಹೇಳಿರ್ಲಿಲ್ವಾ ನೀನು ಯಾವತ್ತಿದ್ರೂ ನನ್ನವನೇ ಅಂತ? ಇದಂತೂ ಫಿಕ್ಸು. ನೀನು ನನಗೆ, ನಾನು ನಿಂಗೆ. ಇದನ್ನ ಆ ಬ್ರಹ್ಮ ಬಂದರೂ ಚೇಂಜ್ ಮಾಡೋಕ್ಕಾಗಲ್ಲ.